ಹಾಯ್ ಎಲ್ರಿಗೂ. ತುಂಬ ದಿನ ಆಯಿತು, ತುಂಬ ಅಂದರೆ ಒಂದು 2-3 ದಿನ ಆಯಿತು ವಿಡಿಯೋ ಎಲ್ಲ ಮಾಡಿ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ. ಅದು ಮಧ್ಯಾಹ್ನ ಒಂದು 11:30 ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಬೆಳಗ್ಗೆ ಎಲ್ಲ ಒಂದು ರೌಂಡ್ ಸಮೋಸ ಆಯಿತು, ಸ್ನಾನ ಆಯಿತು, ಮನೆ ಕೆಲಸ ಎಲ್ಲ ಆಯಿತು. ಇದು ಒಂದು ರೌಂಡ್ ಇವಾಗ ಮಧ್ಯಾಹ್ನ ಬಂದು ಮಾಡೋಣ, ಅಮ್ಮ ಮನೆಗೆ ಹೋಗೋಣ ಅಂತ ಉದ್ದಕ್ಕಿದ್ದೀನಿ. ಮಧ್ಯಾಹ್ನ ಅದು ಬಂದು ಮಾಡ್ಕೊಳ್ಳೋಣ, ಮತ್ತು ಲೇಟ್ ಆಗುತ್ತೆ ಅಂತ ಬೇಗ ಹೋಗೋಣ ಅಂತ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮ ಕಣ್ಣು ಆಪ್ರೇಷನ್ ಆಗಿದೆ ಅಲ್ವ, ನೋಡೋಕೆ ಹೋಗಿಲ್ಲ. 2 ದಿನ ಆಯಿತು, ಮಂಗಳವಾರ ಬುಧವಾರ. ಅದಕ್ಕೆ ಇವತ್ತು ಗುರುವಾರ ಸರಿ ಹೋಗ್ಬಿಟ್ಟು ಬರೋಣ. ಸ್ಕೂಲ್ ಸಮೋಸ ಹಾಕಿಲ್ಲ ಈ ವಾರ ಸದ್ಯ. ಹಾಗಾಗಿಬಿಟ್ಟು ಇವತ್ತಾದರೂ ಹೋಗಿ ನೋಡ್ಕೊಂಡು ಬರೋಣ ಅಮ್ಮನ. ಸರಿ ಫ್ರೀಯಾಗಿದ್ದೀನಿ. ಊರಿಂದ ನನ್ನ ತಂಗಿ ಫೋನ್ ಮಾಡ್ತಾನೆ ಇದ್ಲು, ಹೋಗಿ ನೋಡ್ಕೊಂಬಂದ್ರ ಅಂತ. ನಾವು ಹೋಗಿ ನೋಡ್ಕೊಂಡು ಬಂದರೆ ನಮ್ಮ ಅಮ್ಮಗೆ ಧೈರ್ಯ ಇರುತ್ತಲ್ವ. ಪಾಪ ಅವರು ಹೋಟೆಲೆಲ್ಲ ಹಾಕಿಲ್ಲ, ಎಲ್ಲ ಮನೆಯಲ್ಲೇ ಇದ್ದಾರೆ. ಸರಿ ಹೋಗುವಾಗ ದೇವ್ರಿಗೆ ನಮಸ್ಕಾರ ಮಾಡಿ, ಗ್ಯಾಸು ಲೈಟ್ ಎಲ್ಲ ಆಫ್ ಆಗಿದೆ, ಎಲ್ಲ ನೋಡ್ಕೊಂಡು ಹೋಗೋದು ನಾನು. ಹಾಗಾಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಒಬ್ಬಳು ಊರಲ್ಲಿದ್ದಾಳೆ ತಂಗಿ, ಅವ್ರ ಮಗಳು 10th. ಅವಳಂತೂ ನೋಡ್ಕೊಂಡು ಬರೋಕ್ಕಾಗಲ್ಲ, ದೂರ ಇದ್ದಾಳೆ ಅವಳು ರಾಣೆಬೆನ್ನೂರ ಹತ್ರ ಹಳ್ಳಿನಲ್ಲಿರೋದು ಅವಳು. ಒಬ್ಬಳು ತಂಗಿ ಅಮ್ಮ ಮನೆ ಪಕ್ಕದಲ್ಲಿದ್ದಾಳೆ. ನಾನು ಇಷ್ಟು ಹತ್ತ ಇದ್ರೂ ಹೋಗೋಕ್ಕಾಗಿಲ್ಲ. ಸರಿ ಹೋಗ್ಬಿಟ್ಟು ಬರೋಣ ಅಂತ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀನಿ. ಡೈಲಿ ಏನು ವಿಡಿಯೋ ಮಾಡೋಕ್ಕೋದು, ಅದೇ ಸಮೋಸ, ಅದೇ ಮನೆ ಕೆಲಸ ಅಲ್ವಾ. ಅದಕ್ಕೆ ಸರಿ ನೋಡೋಣ, ಫ್ರೀ ಆದಾಗೆಲ್ಲ ಒಂದೊಂದು ವಿಡಿಯೋ ಮಾಡೋಣ ಅಂತ. ಏನು ಹೇಳೋದು, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಸರಿ ಹೋಗೋಕ್ಕೆ ಮುಂಚೆ ಇಲ್ಲಿ ಬಸವೇಶ್ವರ ಖಾನಾವಳಿ ಇದೆ ನೋಡಿ. ರೊಟ್ಟಿ ಎಲ್ಲ ಸಿಗುತ್ತೆ, ಅಮ್ಮಗೆ ರೊಟ್ಟಿ ಇಷ್ಟ. ಶುಗರ್ ಇದ್ದಲ್ವಾ, ಡೈಲಿ ಅನ್ನ ತಿನ್ನೋಕೆ ಇಷ್ಟಪಡಲ್ಲ ಪಾಪ. ಸರಿ ಅಂತೇಳಿ ಅಪ್ಪ ಎಲ್ಲ ತಂದುಕೊಡ್ತಾರೆ, ಮುದ್ದೆ ಎಲ್ಲ, ಚಪಾತಿ ಮುದ್ದೆ ಎಲ್ಲ ತಂಗಿನೂ ಮಾಡಿಕೊಡ್ತಾಳೆ ನಾಷ್ಟ. ಸರಿ ನಾನು ಹೋಗುವಾಗ ಹಂಗೆ ಹೋಗೋದಕ್ಕಾಗುತ್ತೆ ಬರೀ ಕೈನಲ್ಲಿ ಅಂತ ಚಪಾತಿ ರೊಟ್ಟಿ ತೊಗೊಂಡೋದೆ. ರೊಟ್ಟಿಗೆ 2 ಪಲ್ಯ, ಸೌತೆಕಾಯಿ, ಈರುಳ್ಳಿ ಎಲ್ಲ ಕೊಡ್ತಾರೆ. ನಾನು ಮಾಡ್ತೀನಿ, ಟೈಮ್ ಇಲ್ವಲ್ಲ, ಹಾಗಾಗಿ ನಡುವೆ ರೊಟ್ಟಿ ಮಾಡೋಕ್ಕೆ ಆಗಿಲ್ಲ. ತುಂಬ ಬಿಸಿಲು ಬೆಂಗಳೂರಲ್ಲಿ, 31 ಡಿಗ್ರಿ ಇದೆ ಬೆಂಗಳೂರಲ್ಲಿ. ಸಖತ್ ಬಿಸಿಲು. ನಮ್ಮ ಮನೇಲಿ ತಣ್ಣಗಿರ್ತೀವಿ, ಗೊತ್ತಾಗಲ್ಲ. ಔಟ್ಸೈಡ್ ಬಂದಿದ್ದೀನಿ, ಸಖತ್ ಬಿಸಿಲು ಅಂದರೆ ಬಿಸಿಲು. ನನ್ನ ತಮ್ಮ ಫೋನ್ ಮಾಡಿದ, ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಒಳಗಡೆನೇ ಅಲ್ವಾ, ಮೇನ್ ರೋಡಲ್ಲಿ ಹೋದರೆ ಪೊಲೀಸ್ ಹಿಡಿತಾರೆ. ಫೋನಲ್ಲಿ ಮಾತಾಡ್ಕೊಂಡು ಹೋದರೆ ಹಾಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಸಖತ್ ಬಿಸಿಲು ಬೆಂಗಳೂರಲ್ಲಿ, ಗೊತ್ತೇ ಆಗಿಲ್ಲ. ಔಟ್ಸೈಡ್ ಹೋಗಿಲ್ಲ, ತುಂಬ ದಿನಗಳಾಯಿತು. ಮತ್ತು ಹಾಸ್ಪಿಟ್ಲಲ್ಲಿ ಇದ್ದಾಗ ನಮ್ಮಮ್ಮ ನೋಡೋಕೆ ಹೋಗಿದ್ದು. ಸರಿ ಹೋಗ್ತಾ ಇರುವಾಗ ಅಲ್ಲೇ ಕಲ್ಲಂಗಡಿ ಹಣ್ಣು ಇತ್ತು. ಸರಿ ಕಲ್ಲಂಗಡಿ ಹಣ್ಣು ತಿನ್ನೋಣ. ಜ್ಯೂಸ್ ಅಂಗಡಿನಲ್ಲಿ ಜ್ಯೂಸ್ ತೊಗೊಂಡ್ರೆ ಶುಗರ್ ಹಾಕಿ ಕೊಡ್ತಾರೆ. ಸರಿ ಸುಮ್ಮನೆ ಯಾಕೆ, ನ್ಯಾಚುರಲ್ ಆಗಿರುತ್ತಲ್ವ. ಯಾವಾಗಲೂ ಪಪ್ಪಾಯ ತಿಂತಾಯಿದ್ದೆ, ಅವತ್ತು ತುಂಬ ಸಕ್ಕೆ ಅಂತ ಇತ್ತು. ಅದಕ್ಕೆ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಕಲ್ಲಂಗಡಿ ಹಣ್ಣು ತಿಂದೆ. ನನಗೊಂದು 25 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಏನಾಗಲ್ಲ. ನನಗೆ ಅಂತ ಎಷ್ಟು ದುಡಿತೀನಿ, ನಮಗೆ ಅಂತ 10 ರೂಪಾಯಿ ಖರ್ಚು ಮಾಡ್ಕೊಂಡಿಲ್ಲ ಅಂದರೆ ಹಿಂಗೆ ಅಂತ ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ಇವಾಗ ಎಷ್ಟು ದುಡ್ಡು ಉಳಿಸಿದ್ರೂ ಏನೋ ಸಾಯುವಾಗ ಎತ್ಕೊಂಡು ಹೋಗಲ್ಲಲ್ವ. ಸರಿ ಅಂತ ಹೇಳ್ಬಿಟ್ಟು 25 ರೂಪಾಯಿನ ಒಂದು ಬೌಲಲ್ಲಿ ಒಂದು ಕಲ್ಲಂಗಡಿ ಹಣ್ಣು ತಿಂದು ಒಂದು ಪೀಸು. ಅಲ್ಲಿಂದ ಪೆಟ್ರೋಲ್ ಇರಲಿಲ್ಲ, ಅಲ್ಲಿಂದ ಏನೋ ಎಮಲ್ಷನ್ ಟೆಸ್ಟ್ ಅಂತೇನೋ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಪಕ್ಕದಲ್ಲೇ ಇತ್ತು. ನನ್ನ ಗಾಡಿ ತೊಗೊಂಡು ಈ ಫೆಬ್ರವರಿ 23ಕ್ಕೇನೋ 1 ವರ್ಷ ಆಯಿತು, ಮಾಡಿಸಿರಲಿಲ್ಲ. ಎಲ್ಲ ಮಾಡಿಸು ಅಂತ ಇದ್ರು. ಪೊಲೀಸ್ ಹಿಡಿದ್ರೆ 500 ರೂಪಾಯಿಂದ 1000 ರೂಪಾಯಿ ಫೈನ್ ಅಂತ. ಮೊನ್ನೆ ತಾನೇ ಇನ್ಶೂರೆನ್ಸ್ ಕಟ್ಟಿದೆ ನೋಡಿ. ನನ್ನ ಗಾಡಿ ನಂಬರೆಲ್ಲ ಹಾಕಿ ಫೋಟೋ ತೆಗ್ದೇನೋ ಕೊಟ್ಟಿದ್ದಾರೆ ಚೀಟಿ. ನಂದು RC ಕಾರ್ಡ್ ಕೇಳಿದ್ರು, ಕೊಟ್ಟೆ. ಅದು ಮಾಡಿಸ್ಕೊಂಡು ಒಂದು 65 ರೂಪಾಯಿನ ತೊಗೊಂಡ್ರು ಅನಿಸುತ್ತೆ. ಅಲ್ಲಿಂದ ಬಂದೆ. ಬಿಸಿಲು ಅಂದರೆ ಬಿಸಿಲು, ತುಂಬ ಬಿಸಿಲಪ್ಪ. ಅಮ್ಮ ಮನೆಗೆ ಬಂದೆ. ನೋಡಿದ್ರೆ ನೋಡಿ, ನನ್ನ 2ನೇ ತಂಗಿ ಮಗಳು ಇಲ್ಲೇ ಓದ್ತಾ ಇರೋದು, ಗೌರ್ಮೆಂಟ್ ಸ್ಕೂಲು. ನಾವೆಲ್ಲ ಓದುವಾಗ ಇಷ್ಟೆಲ್ಲ ಸ್ಕೂಲ್ ಇರಲಿಲ್ಲ, ಚಿಕ್ಕದಾಗಿತ್ತು ನಮ್ಮ ಸ್ಕೂಲೆಲ್ಲ. ನಾವು 1 to 7th ಓದಿದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ. ಅದು ಇಷ್ಟು ದೊಡ್ಡದು, ಇಷ್ಟು ಫೆಸಿಲಿಟಿ ಎಲ್ಲ ಇರಲಿಲ್ಲ. ನೋಡ್ತಾ ಇದ್ದೆ ಅವಳು ಎಲ್ಲಾದರೂ ಕಾಣಿಸ್ತಾಳೆ ಅಂತ, ಕಾಣಿಸಿಲ್ಲ. ನಮ್ಮ ಮನೆ ಬಂತು ಹೊರಗಡೆ. ಇದು ನೋಡಿ ಚೋಟ್ ಮಿಶಿಕಾಯಿ, ನಾನು ಬಂದರೆ ಓಡಿ ಬಂದುಬಿಡ್ತಾಳೆ, ಅಮ್ಮ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ. ಪಾಪ ನೋಡಿ, ಅವನಿಗೂ ಕೆಲಸ ಇಲ್ಲ, ಕಾಸಿಲ್ಲ, ಮನೆಯಲ್ಲೇ ಇದ್ದಾನೆ.
ಇವ್ರು ನಮ್ಮ ತಂಗಿ ಗಂಡ. ಇವ್ರನ್ನ ವಿಡಿಯೋ ಮಾಡಿಲ್ಲ ಅಂದರೆ ದೇವ್ರು ಮೆಚ್ಚಲ್ಲ. ನಾನಿದ್ದಾಗ ಬೇಜಾನ್ ಕಿತ್ಲಾಡ್ತಾ ಇದ್ವಿ, ಯಾವಾಗಲೂ ತಮಾಷೆಗಾದರೂ ಕಿತ್ಲಾಡ್ತಾ ಇದ್ವಿ. ನನ್ನ ತಂಗಿ ಏನೋ ಪಾಯಸ ಮಾಡೋಗಿದ್ಲು, ಚೆನ್ನಾಗಿತ್ತು ಪಾಯಸ, ಇನ್ನು ಬೆಲ್ಲ ಜಾಸ್ತಿ ಆಗಿತ್ತು. ಸರಿ ನಾನು ಬಾಯಿ ಸುಮ್ಮನೆ ಇರಲ್ವಲ್ಲ, ಸರಿ ನೋಡೋಣ ಅಂತ ಗೊತ್ತಿದ್ಲೆ. ಇದೇನೋ ಹೇಳ್ತಾ ಇದೆ ನೋಡಿ, ಚೋಟ್ ಮಿಶಿಕಾಯಿ. ನನ್ನ ತಮ್ಮಂಗೆ ಬೈತಾ ಇದ್ದಾಳೆ. ಏನೋ ನನ್ನ ತಮ್ಮಗೆ ಹೇಳೋದು, ಏನೋ ನಿಂದು ಮುಚ್ಚೋ ಬಾಯಿ, ಸುಮ್ಮನೆ ಕುತ್ಕೊಳ್ಳೋ. ತುಂಬ ಮಾತಾಡ್ತಾಳೆ ಪಟಾಕಿ. ಏನೇನೋ ಹೇಳಿ ಬೈತಾ ಇದ್ಲು. ವಿಡಿಯೋ ಮಾಡೋದು ನೋಡಿ ಸೈಲೆಂಟ್ ಆದ್ಲು. ಪಾಪ ಇವನಿಗೂ ಕೆಲಸ ಇಲ್ಲ. ನಮ್ಮಮ್ಮ ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ. ಇದು ನನ್ನ ತಂಗಿ ಮನೆ, ಅಮ್ಮ ಮನೆ ಪಕ್ಕದಲ್ಲೇ ಇದೆ. ಅಲ್ಲಿಂದ ಮಾತಾಡಿಸ್ಕೊಂಡು ಅಮ್ಮ ಮನೆಯಿಂದ ಬಂದೆ. ಇಲ್ಲಿ ನೋಡಿದ್ರೆ ನನ್ನ ಚಿಕ್ಕ ತಂಗಿ, ಎರಡನೇ ತಂಗಿ ಇದ್ದಾಳಲ್ಲ, ಫಸ್ಟ್ ತಂಗಿ, ಅವ್ರ ಮಗಳು ನೋಡಿ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಒಂದು ಹುಡುಗಿಗೆ ಹೇಳ್ದ, ಅವಳನ್ನ ಕರಿ ಅಂತ ಕರೆದ್ಲು. ಸ್ವೆಟ್ರ್ ಹಾಕ್ಕೊಂಡಿದ್ದಾಳೆ, ಗೊತ್ತೇ ಆಗಿಲ್ಲ ನನಗೆ. ಆಮೇಲೆ ಬಂದು ಮಾತಾಡ್ಸಿದ್ಲು. ಬಾಬಾ ಅಂದೆ, ಬಂದ್ಲು. ನಿಮ್ಮ ಮ್ಯಾಮ್ ಬೈತಾರ ಅಂದೆ, ಇಲ್ಲ ಅಂತ ಹೇಳಿದ್ಲು. ಸರಿ, ಅವ್ರ ಮ್ಯಾಮೆಲ್ಲ ಅಲ್ಲೇ ಪಕ್ಕದಲ್ಲೇ ಚೇರಲ್ಲಿ ಕೂತಿದ್ರು. ಏನಾದರೂ ಬೈಕೋತಾರ ಅಂದು ಸರಿ ಕಳಿಸ್ಬಿಟ್ಟೆ. ಊಟ ಮಾಡ್ತಾಯಿದ್ಲು ನೋಡಿ. ಇದೇ ಅವ್ರ ಸ್ಕೂಲು. ಎಲ್ಲ ಕೊಡ್ತಾರೆ, ಗೌರ್ಮೆಂಟ್ ಸ್ಕೂಲ್ ಅನ್ನೋದಷ್ಟೇ. ತುಂಬ ಐಟಮ್ಗಳು ಕೊಟ್ಟಿದ್ದಾರೆ, ಬುಕ್ಸು, ಬ್ಯಾಗು, ಶೂ, ಟ್ರ್ಯಾಕ್ ಸೂಟು ಎಲ್ಲ ಕೊಟ್ಟಿದ್ದಾರೆ. ನಾವೆಲ್ಲ ಓದುವಾಗೆಲ್ಲ ಈ ಥರ ಏನೂ ಕೊಟ್ಟಿಲ್ಲ ರೀ. ಏನಂದರೆ ಏನೂ ಇಲ್ಲ. ಚಪ್ಪಲಿ ಹಾಕೊಂಡು ಹೋಗ್ತಾಯಿದ್ವಿ ಬಿಸಿಲಲ್ಲಿ ನಡ್ಕೊಂಡು. ತುಂಬ ಕಷ್ಟಪಟ್ಟಿದ್ದೀವಿ ನಾವಿರುವಾಗೆಲ್ಲ. ಏನು ಇಂಪ್ರೂವ್ನೇ ಮಾಡಿಲ್ಲ ಈ ಕಾಂಗ್ರೆಸ್ ಅವರೆಲ್ಲ. ಅಲ್ಲಿಂದ ಬರೋಷ್ಟೊತ್ತಿಗೆ 2 ಗಂಟೆ ಆಗಿತ್ತು ಅನಿಸುತ್ತೆ. ಬಂದಿನ 2 ರೌಂಡ್ ಮಾಡ್ಬೇಕು ಸಮೋಸ ಅಂತ ಹೇಳಿ ಬೇಗನೆ ಬಂದೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳಿಲ್ಲ ನಮ್ಮಮ್ಮ ಮನೇಲಿ. ನಾನೇ ವಿಡಿಯೋ ಮಾಡಬೇಕು, ನಾನೇ. ಯಾರೂ ಬರಲ್ಲ. ನನ್ನ ಕ್ಯಾಮ್ರಾ ತೊಗೊಂಡ್ರೆ ಓಡೋಗ್ಬಿಡ್ತಾರೆಲ್ಲ. ನಾನು ಏನು ವಿಡಿಯೋ ಮಾಡಲಿ. ಅಲ್ಲಿಂದ ಸರಿ ಮುಖ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ತುಂಬ ಬಿಸಿಲಲ್ವಾ ಆಚೆ ಕಡೆ ಮುಂದೆ ಫುಲ್ಲು ಬ್ಲ್ಯಾಕಾಗಿ ಹೋಗ್ಬಿಟ್ಟಿದ್ದೆ ಅಲ್ಲಿಂದ ಬರೋಷ್ಟೊತ್ತಿಗೆ. ಇಲ್ಲಿಂದ ನಮ್ಮಮ್ಮ ಮನೆಯಿಂದ ನಮ್ಮ ಮನೆಯಿಂದ ನಮ್ಮಮ್ಮ ಮನೆ ಒಂದು 3 ಕಿಲೋಮೀಟ್ರ್, 2.5 ಇರ್ಬೋದು ಅನಿಸುತ್ತೆ. ನೋಡಿ, ನನ್ನ ಕೂದಲೇ ಬೆಳೆದಿಲ್ಲ ಇನ್ನು. ಎಷ್ಟಿದೆ ಜಡೆ ಎಲ್ಲ. ಮೋಟು ಜಡೆ ಅಂತಾರೆ ನೋಡಿ, ಆ ಥರ ಸುತ್ಕೊಂಡ್ಬಿಟ್ಟಿದೆ. ಕೂದಲು ಉದ್ದ ಬಂದಿತ್ತು, ಸ್ವಲ್ಪ ಕಟ್ ಮಾಡಿಸ್ದೆ. ನಾನು ಗುಂಡು ಹೊಡ್ಸಿದ್ದೆ ಒಂದು 2 ವರ್ಷ. ನಮ್ಮ ಅಣ್ಣ ತೀರೋಗೋಕೆ ಒಂದು 3-4 ತಿಂಗಳ ಹಿಂದೆ ಗುಂಡು ಹೊಡ್ಸಿದ್ದೆ ಫುಲ್ಲು ಧರ್ಮಸ್ಥಳಕ್ಕೆ ಹೋಗಿ. ಹಾಗಾಗಿ ಇನ್ನಷ್ಟು ಕೂದಲು ಬಂದಿಲ್ಲ, ಸ್ವಲ್ಪ ಬಂದಿತ್ತು, ಕಟ್ ಮಾಡಿಸ್ಬಿಟ್ಟೆ. ಹಾಗಾಗಿ ಕಮ್ಮಿ ಇದೆ ಕೂದಲು. ನಡುವೆ ಕಟ್ ಮಾಡಿಸಿಲ್ಲ, ಉದ್ದ ಇದ್ದೆ ಸ್ವಲ್ಪ. ನೋಡಿ, ಸಮೋಸ ಇತ್ತು 2 ರೌಂಡು. ಸಮೋಸ ಮಾಡೋಣ ಅಂತ ಸಮೋಸ ಮಾಡ್ತಾಯಿದ್ದೀನಿ. 2 ಗಂಟೆ ಆಗೋಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ರೆ 3:30 ಅಂತ ಆಗುತ್ತೆ. ಏನು ಮಾಡಿ ಹಾಕೋದು ಮಾಡ್ತಾಯಿದ್ದೀನಿ ಅಲ್ವಾ. ನಾನೊಬ್ಬಳೇ ಬರ್ತೀನಿ ಕ್ಯಾಮ್ರಾನಲ್ಲಿ. ಏನು ಮಾಡಿ ಹಾಕೋದು ನೋಡಿ. 1 ರೌಂಡು ಕೊಟ್ಟು ಕಳಿಸ್ದೆ. ಒಬ್ಬರು ಬಂದಿದ್ರು, ತೊಗೊಂಡೋದ್ರು. ಇನ್ನೊಂದು ರೌಂಡ್ ಇತ್ತು. ಸರಿ, ಇನ್ನೂ ಮಾಡಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನೇ ಕೊಟ್ಟರಾಯ್ತು ಅಂತ ಸುಮ್ಮನೆ ಆದೆ. ಮಧ್ಯಾಹ್ನ 3:15 ನನ್ನ ಮಗಳ ಸ್ಕೂಲ್ ಹತ್ರ ಹೋಗೋಕ್ಕಾಗಿಲ್ಲ. ಸರಿ, ನನ್ನ ತಮ್ಮ ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಸರಿ, ಸ್ವಲ್ಪ ರೆಸ್ಟ್ ಸಿಕ್ತು, ಆರಾಮ ಅಂತೇಳಿ ಟೀ ಕುಡಿತಾ ಇದ್ದೀನಿ. ತಲೆಗೆ ಹೇರ್ ಕಲರ್ ಮಾಡಿಲ್ಲ, ಬೆಳ್ಳಗಾಗಿದೆ ಕೂದಲು. ನನಗಿವಾಗ 35 ವರ್ಷ, ಬೆಳ್ಳಗೆ ಆಗಬೇಕಲ್ಲ ಮತ್ತೆ. ನೋಡಿ, ನನ್ನ ತಮ್ಮ ಬಂದು ನನ್ನ ಮಗನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಪಾಪ ತುಂಬ ಸಹಾಯ ಮಾಡ್ತಾನೆ. ಅವರಮ್ಮ ಎಲ್ಲ ಹೇಳ್ತಾಳೆ, ನಾವು ದುಡ್ಡು ಇಸ್ಕೊಂಡು ನಾವು ಹಾಳು ಮಾಡ್ತೀವಿ ಅಂತೇಳಿ. ಅದೇ ಒಂದು ಬೇಜಾರು. ದುಡ್ಡು ಎಲ್ಲ ಏನು ಸಹಾಯ ಬೇಡ, ಒಂದು ಚಿಕ್ಕ ಪುಟ್ಟ ಈ ಥರ ಕರ್ಕೊಂಡು ಬರೋದು ಬಿಡೋದು ಮಕ್ಕಳಿಗೆ ಮಾಡ್ತಾನೆ. ಅದಕ್ಕೆ ತುಂಬ ಖುಷಿ ಅನಿಸುತ್ತೆ. ಒಳ್ಳೆ ಹುಡುಗ ಇದ್ದಾನೆ. ದುಡ್ಡು ಕೊಡೋದೇ ಬೇಡ ಅವ್ನು ನಮಗೆ, ನಾವು ಈಸ್ಕೊಳ್ಳೋದು ಇಲ್ಲ. ಆದರೆ ಅವರಮ್ಮ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಾಳೆ, ನಾವು ದುಡ್ಡು ಇಸ್ಕೊಂಡು ತಿಂತೀವಿ, ದುಡ್ಡು ಕಿತ್ಕೊತೀವಿ, ನನ್ನ ಗಾಡಿ ಇಸ್ಕೊಟ್ಟಿದ್ದಾನೆ ಅಂತ. ಹೇಳ್ಕೊಳ್ಳಿ ಬಿಡಿ. ನಾಯಿ ಬೊಗಳುತ್ತೆ ರೋಡಲ್ಲಿ, ತಲೆ ಕೆಡ್ಸ್ಕೊಬಾರ್ದಲ್ವ.
ಅವಳು ಕುಡಿದ್ಬಿಟ್ಟು ಬಡ್ಕೊತಾನೇ ಇರ್ತಾಳೆ, ಬಡ್ಕೊಳ್ಳಿ ಅಂತ ಸುಮ್ಮನೆ ಆಗೋದು. ಎನಿ ಟೈಮ್ ಕುಡಿತಾನೇ ಇರ್ತಾಳೆ, ಮಕ್ಳ ಹತ್ರ ದುಡ್ಡು ಇಸ್ಕೊಳ್ಳೋದು, ಇವ್ರ ಹತ್ರ ಸಾಲ ಮಾಡಿ. ಏನು ಹೇಳೋದು ಇನ್ನೊಬ್ರ ಬಗ್ಗೆ. ನನ್ನ ತಂಗಿ ಹೇಳಿದ್ಲು, ಇಲ್ಲಿ ಬೇಕ್ರಿ ಓಪನ್ ಆಗಿದೆ, ಬೈ 1 get 1 ಇದೆ, ಏನಾದ್ರು ತೊಗೊಂಡೋಗುವೆ ಅಂತ. ಸರಿ, ಸಾಯಂಕಾಲ ನನ್ನ ಮಗಳು ಎಲ್ಲ ಬಂದಳು, ಅವಳನ್ನೂ ಕರ್ಕೊಂಡು ಹೋಗಿದ್ದೆ. ಏನು ತೊಗೊಂಡಿಲ್ಲ, ಅವಳು ಏನಾದರೂ ತಿನ್ನೋಕೆ ತೊಗೊಳ್ಳೋಣಬ್ಬ ಅಂತ ಕರ್ಕೊಂಡೋದ್ಲು. ಏನೂ ತೊಗೊಂಡಿಲ್ಲ, ಬ್ರೆಡ್ಡು ತೊಗೊಂಡಿಲ್ಲ ನನ್ನ ತಂಗಿ, ಅವಳು ಕೊಟ್ಟಳು ನನಗೆ. ನಾನು ರಸ್ ತೊಗೊಂಡಿದ್ದೆ, ರಸ್ಗೂ ಕೊಟ್ಟೆ ನಾನು ಅವಳಿಗೆ, ಅವಳು ನನಗೆ ಬ್ರೆಡ್ ಕೊಟ್ಟಳು. ಮಾತಾಡ್ಸ್ಕೊಂಡು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಬಂದೆ. ನೋಡಿ, ಇದೆ ಅವಳು ಪಾರ್ಲರು. ಆಂಟಿ ಬಂದಿದ್ರು, ಒಬ್ಬರು ಆಂಟಿ ಜೊತೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರೆಲ್ಲ ಬುದ್ಧಿ ಎಲ್ಲ ಹೇಳ್ತಾಯಿದ್ರು. ಇವ್ರವ್ರ ಜೊತೆ ಇರೋರು, ಈ ಆಂಟಿನೇ ಬಂದಿದ್ದು, ಇವ್ರವ್ರ ಜೊತೆ ಕೆಲಸ ಮಾಡ್ತಾರೆ. ನಾನು ರಸ್ ತೊಗೊಂಡೆ, ಎಲ್ಲ ಬೈ 1 get 1 ಇತ್ತಲ್ವ, ಎಲ್ಲ ಶೇರ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇನ್ನೇನು ಕೆಲಸ, ಮನೇಲಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಆಂಟಿ ಬಂತು, ಎಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಮಾಡಾಕಿದ್ದೀನಿ. ಏನು ಮಾಡೋದು ಡೈಲಿ ಗೊತ್ತಿಲ್ಲ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ಏನಿಲ್ಲದು ಏನಿಲ್ಲ, ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದೆ.